ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗ್ಗೆ ಸ್ವಾಗತ. ಇದು ನನ್ನ ಮಗಳದು ಬರ್ತ್ಡೇ ದಿನದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಆವತ್ತಿನ ದಿನ ನಾನು ಪೂರ್ತಿ ಎಲ್ಲ ಪ್ರಾಪರಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟೆಷ್ಟು ವಿಡಿಯೋ ಮಾಡ್ಕೊಂಡಿನಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಮಕ್ಕಳೆಲ್ಲ ಬಂದಿರಲ್ಲ, ಅವ್ರನ್ನೆಲ್ಲ ಸಂಭಾಳಿಸೋದು ಸ್ವಲ್ಪ ಅದರೊಳಗಡೆ ಟೈಮ್ ಹೋಯಿತು. ಹಾಗಾಗಿ ನಾನು ಎಲ್ಲದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ನಾನು ನಮ್ಮ ಮನೆಯವರು ಇಬ್ಬರೇ ಇರೋದ್ರಿಂದ ಮಕ್ಕಳು ಭಾಳ ಬಂದಿದ್ದರೆ ಅವರಿಗೆಲ್ಲ ಸ್ವಲ್ಪ ತಿನ್ನಕ್ಕೆ ಕೊಡೋದು, ನೀರು ಕೊಡೋದು, ಅದು ಇದು ಅಂತ ಇರುತ್ತಲ್ಲ ಕೆಲಸ. ಹಾಗಾಗಿ ಅದರೊಳಗೆ ಸ್ವಲ್ಪ ಟೈಮ್ ಹೋಯ್ತು. ನನ್ನ ಮಗಳಿಗೆ ಈಗ ನಾನು ಆರತಿ ಮಾಡಾಕ್ತೀನಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಆರತಿ ಹಚ್ಚಿದ್ದೀನಿ, ಯಾವುದು ನಾವು ಒಳ್ಳೆ ಕಾರ್ಯಕ್ರಮ ಮಾಡೋದಿಲ್ಲ. ಹಾಗಾಗಿ ನಾನು ಆರತಿ ಹಚ್ಚಿ, ಆರತಿ ಬೆಳಗ್ಗೆ ಕುಂಕುಮ ಹಚ್ಚಿ, ಆರತಿ ಬೆಳಿಗ್ಗೆ ಮತ್ತು ಹೊಳ್ಳೆ ಕೇಕ್ ಕಟ್ ಮಾಡಿದ್ದೀವಿ. ನಾವು ಎಲ್ಲ ಕೇಕೆಲ್ಲ ಕಟ್ ಮಾಡ್ಕೊಟ್ಟ ಬರ್ತ್ಡೇ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಸಿಂಪಲ್ಲಾಗಿ ಮಾಡಿದ್ದೀವಿ. ನಿಮ್ಗೆ ಹೆಂಗೆ ಅನ್ಸಂತ ಕಮೆಂಟ್ನೊಳಗೆ ಹೇಳ್ರಿ. ನನ್ನ ಮಗಳ ವಿಡಿಯೋ ಯಾರೆಲ್ಲ ನೋಡ್ತೀರಿ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ನೋಡೋದು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕೇಕೆಲ್ಲ ಕಟ್ ಮಾಡಿ ಮಕ್ಕಳು ಗಿಫ್ಟ್ ಎಲ್ಲ ಕೊಟ್ಟರು. ಮತ್ತು ಇಷ್ಟ ಮಾಡಿದ್ವಿ. ಮತ್ತು ಸಿಂಪಲಾಗಿ ಮಕ್ಕಳಿಗೆ ಸ್ವಲ್ಪ ಚೋಲೆ ಪೂರಿ ಮತ್ತು ಸ್ವಲ್ಪ ಚಾಮೀನು ಮಾಡಿದ್ವಿ. ಮನೆಯೊಳಗೆ ಕೇಕ್ ಇತ್ತು, ಹಾಗಾಗಿ ಅವರೆಲ್ಲ ತಿನ್ಕೊಂಡು ಹೋಗಿ ಅಂತ ಅಷ್ಟು ಮಾಡಿದ್ವಿ. ಮಕ್ಕಳೆಲ್ಲ ತಿನ್ನೋದು ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗೆಲ್ಲ ಕೇಕೆಲ್ಲ ಕಟ್ ಮಾಡೋದಾದ್ಮೇಲೆ ನಾನು ಮತ್ತು ಕೇಕೆಲ್ಲ ಒಳಗೆ ತೊಗೊಂಡು ಮಕ್ಕಳಿಗೆಲ್ಲ ಸ್ವಲ್ಪ ಕಟ್ ಮಾಡಿ ಕೊಡ್ಬೇಕಂತೇಳಿ ತೊಗೊಂಡು ಹೊಂಟೆ. ಮತ್ತು ಒಳ್ಳೆ ಹುಡುಗರೆಲ್ಲರೂ ಸ್ವಲ್ಪ ಅವ್ರ ಫ್ರೆಂಡ್ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ಅದೆಲ್ಲ ಮಾಡ್ಕೋತೀವಿ. ಅಂದ್ರೆ ಆಯ್ತು ಮಾಡ್ಕೊರಿ ಅಂತ ಹೇಳ್ಬಿಟ್ಟು ನಾವು ಕೇಕ್ ಕಟ್ ಮಾಡಿ ಮತ್ತು ಪ್ಲೇಟಿಗೆ ಹಾಕಿ ಮಕ್ಕಳಿಗೆಲ್ಲ ಕೊಡಬೇಕಲ್ಲ. ಭಾಳ ಹುಡುಗರು ಇದ್ದರೆ ಅವರೆಲ್ಲ ಕೊಡೋಕ್ಲೇನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಹೋದ್ವಿ. ನಮ್ಮ ನಮ್ಮ ಮಗಳ ಫ್ರೆಂಡ್ಸ್ ಬಂದಿದ್ರಲ್ಲ, ಅವರೆಲ್ಲ ಗಿಫ್ಟ್ ತೊಗೊಂಡ್ಬಂದಿದ್ರು. ಅವರೆಲ್ಲ ಗಿಫ್ಟ್ ಕೊಟ್ಟ ಫೋಟೋ ಹೊಡ್ಸ್ಕೊಂಡು ನೋಡ್ರಿ. ಈ ಥರ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತೀರಿ ನನ್ನ ಮಗಳಿಗೆ ಆಶೀರ್ವಾದ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಕಾರ್ಯಕ್ರಮ ಆಯ್ತು ಅಂತ ಹೇಳ್ಕೇಟ. ಮತ್ತು ಎಲ್ಲ ಕೇಕೆಲ್ಲ ಕಟ್ ಮಾಡಿಂದ ಸ್ವಲ್ಪ ಹೊತ್ತು ಎಲ್ಲ ತಿಂದಾದ್ಮೇಲೆ ಮಕ್ಕಳು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ಮತ್ತೆ ಟಿ ವಿ ಒಳಗೆ ನಾವು ಸಾಂಗ್ ಹಾಕಿದ್ವಿ. ಸ್ವಲ್ಪ ಡ್ಯಾನ್ಸ್ ಮಾಡಿದ್ರು. ಯಾಕಂದ್ರೆ ರೂಮು ಚಿಕ್ಕದಿರೋದ್ರಿಂದ ಅವ್ರಿಗೆ ಏನು ಅಷ್ಟೊಂದು ಡ್ಯಾನ್ಸ್ ಮಾಡೋಕ್ಕೆ ಅನುಕೂಲ ಆಗಲಿಲ್ಲ. ಯಾಕಂದ್ರೆ ಹುಡುಗರು ಜಾಸ್ತಿ ಇದ್ದರು, ಹಂಗೆ ಅವ್ರಿಗೆ ಇಷ್ಟ ಸ್ವಲ್ಪ ಡ್ಯಾನ್ಸ್ ಮಾಡಿ ಟೈಮ್ ಪಾಸ್ ಮಾಡಿದ್ರು. ಮತ್ತು ಮಕ್ಕಳೆಲ್ಲ ಹೋದರು. 9-9:30 10 ಗಂಟೆನ ಆಗಕ್ಕೆ ಬಂದಿತ್ತು. ಮಕ್ಕಳೆಲ್ಲ ಹೋದ್ಮೇಲೆ ನಾವು ಸ್ವಲ್ಪ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಕೆಟ್ಟ ಮತ್ತು ನನ್ನ ಮಗಳು ಗಿಫ್ಟ್ ಓಪನ್ ಮಾಡ್ತೀನಿ ಅಂದು ಆಯ್ತು ಮಾಡು ಅಂತೇಳಿ ಅವಳು ಮಾಡತ್ತಿದ್ದೆ. ಇಷ್ಟೆಲ್ಲ ಗಿಫ್ಟನ್ನು ನೋಡ್ರಿ.
ನನ್ನ ಮಗಳು ಗಿಫ್ಟ್ ಓಪನ್ ಮಾಡತ್ತಿದ್ಲು. ಯಾರಿಗೆಲ್ಲ ಇಷ್ಟ ಆಯಿತು ಬ್ಲಾಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಶೇರ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.